ನಮಸ್ಕಾರ, ನಾನು ಓಂ ಪ್ರಕಾಶ್ ನಾಯಕ್. ಸಿಂಪಲ್ 7ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಒಂದು ಮುಖ್ಯವಾದ ಟಾಪಿಕ್ ನಾನು ಚರ್ಚೆ ಮಾಡಲು ಹೋಗ್ತದೆ ನಿಮ್ಮ ಮುಂದೆ. ನೇತನ್ಯಾಹು, ಇಸ್ರೇಲ್ನ ಏನು ಪ್ರಧಾನಿ ಇದ್ದಾರೆ ಬೆಂಜಮಿನ್ ನೇತನ್ಯಾಹು, ಅವರು ಬದುಕಿದಾರಾ ಇಲ್ವಾ? ಈ ಒಂದು ವಿಷಯನ ಇಡೀ ಜಗತ್ತಿನ ಎಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ಚರ್ಚೆ ಮಾಡ್ತಾನೆ ಇದ್ದಾವೆ. ಆದರೆ ಯಾರಿಂದನೂ ಈ ಒಂದು ಪ್ರಶ್ನೆಗೆ ಕರಾರುವಾಕ್ಕಾದ ಉತ್ತರ ಕಂಡುಹಿಡಿಯೋಕೆ ಇವತ್ತಿನವರೆಗೂ ಆಗ್ತಾ ಇಲ್ಲ. 8 ಅಥವಾ 9ನೇ ತಾರೀಕೇನು ನೇತನ್ಯಾಹು ಇದ್ರು ಅನ್ನೋ ಒಂದು ಬಂಕರ್ ಮೇಲೆ ಇರಾನ್ ದಾಳಿ ಮಾಡ್ತು. ಆ ಒಂದು ಕ್ಷಿಪಣಿ ದಾಳಿಯಲ್ಲಿ ನೇತನ್ಯಾಹು ಸತ್ತೋದ್ರು ಅಂತ ಇಡೀ ಜಗತ್ತಿನಲ್ಲಿ ಈಗ ಗುಲ್ಲಾಗಿದೆ. ಇದು ನನಗೆ ಕೇಳೋದಾದರೆ, ನಾನು ಇದುವರೆಗೂ ಅದ್ರ ಬಗ್ಗೆ ಮಾಡಿರೋ ಒಂದು ಸಂಗ್ರಹಿಸಿರೋ ಮಾಹಿತಿ, ಅದರ ಒಂದು ಏನು ಅಧ್ಯಯನ ಮಾಡಿರೋ ಪ್ರಕಾರ ಹೇಳೋದಾದರೆ, ನೇತನ್ಯಾಹು 99% ಸತ್ತು ಹೋಗಿದ್ದಾರೆ. ಅಂದರೆ ಇನ್ನೂ 1% ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಯುದ್ಧದ ಸನ್ನಿವೇಶದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಯಾಕೆಂದರೆ ಇದು ರಾಜಕೀಯ ಲೆಕ್ಕಾಚಾರ ಎಷ್ಟು ವಿಚಿತ್ರವಾಗಿರ್ತಾವಂದರೆ, ಬದುಕಿದವ್ರನ್ನ ಸಾಯಿಸ್ತಾರೆ, ಸಾಯಿಸಿದ್ರನ್ನ ಬದುಕಿರ್ತಾರೆ. ಬದುಕಿರೋರನ್ನ ಸತ್ತೋದ್ರು ಅಂತ ಬೇಕಾದ್ರೆ ಅನೌನ್ಸ್ ಮಾಡಿಬಿಡ್ತಾರೆ. ಸತ್ತೋದ್ರನ್ನ ಜೀವಂತ ಇದ್ದಾರೆ ಅಂತ ಸಾಧಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಆಗಿರೋದು ಇದೆ. ಇರಾನ್ನ ಏನು ಖಮೇನಿ ಇದ್ದಾರೆ, ಅವ್ರ ಯುದ್ಧದ 1 ಅಥವಾ 2ನೇ ದಿವಸನೇ ಅವ್ರನ್ನ ಅಮೆರಿಕ ಕೊಂದುಬಿಡ್ತು, ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು. ಆದರೆ ಇವತ್ತಿನವರು ಕೆಲವರು ಖಮೇನಿ ಜೀವಂತ ಇದ್ದಾರೆ, ಅವ್ರನ್ನ ಬೇಕಂತಲೇ ಇರಾನ್ ಮುಚ್ಚಿಟ್ಕೊಳ್ತಾ ಇದೆ, ಅವರು ಸತ್ತಿಲ್ಲ ಅಂತ ಒಂದು ಕಾನ್ಸ್ಪಿರಸಿ ಥಿಯರಿ ಮುಂದಿಡ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ಇಸ್ರೇಲ್ನಲ್ಲಿ ನೇತನ್ಯಾಹು ಸತ್ತಿರೋ ಎಲ್ಲ ಒಂದು ಪುರಾವೆ ಇದ್ದರು ಮತ್ತು ಒಂದು ಕಾನ್ಸ್ಪಿರಸಿ ಥಿಯರಿನ ಸ್ಟಡಿ ಮಾಡಿದವ್ರು ಹೇಳ್ತಾರೆ ನೇತನ್ಯಾಹು 100% ಸತ್ತಿದ್ದಾರೆ. ಆದರೆ ಅಲ್ಲಿನ ಆಡಳಿತ ಮಾತ್ರ ಅವ್ರು ಸತ್ತಿದ್ದಾರೆ ಅನ್ನೋದನ್ನು ಘೋಷಣೆ ಮಾಡೋಕ್ಕೆ ರೆಡಿನೇ ಇಲ್ಲ. ಮತ್ತು ಅವ್ರು ಸತ್ತಿಲ್ಲ ಅಂತಲೇ ಸಾಧಿಸ್ತಾ ಇದ್ದಾರೆ. ಬರೀ ಸಾಧಿಸ್ತಾ ಇಲ್ಲ, ಒಂದರಿಂದ ಒಂದು ವಿಡಿಯೋ ಬಿಡುಗಡೆ ಮಾಡಿ ಜನರ ಮುಂದೆ ಅವ್ರು ಬದುಕಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಅತ್ಯಂತ ತಮಾಷೆ, ಆದರೆ ಇಲ್ಲಿ ತಮಾಷೆ ಅಂತ ಬಳಸಬಾರ್ದು ನಾನು, ಆದರೆ ಹೇಳ್ತಾ ಇದ್ದೀನಿ, ವಿಧಿ ಇಲ್ಲ. ಯಾಕಂದರೆ ಯಾರೇ ಒಂದು ಸಾವನ್ನು ನಾವು ಅದೆಷ್ಟೇ ಕೆಟ್ಟ ವ್ಯಕ್ತಿಯಾಗಿರಲಿ ನಾವು ಅದನ್ನು ಸಂಭ್ರಮಿಸಬಾರ್ದು ಮತ್ತು ತಮಾಷೆಯಾಗಿ ತಗೋಬಾರ್ದು. ಆದರೆ ಇಲ್ಲಿ ನೇತನ್ಯಾಹು ಅವರು ಎಷ್ಟೇ ಕ್ರೂರಿಯಾಗಿದ್ದರು, ಸರ್ವಾಧಿಕಾರಿ ಅಂತ ವರ್ತಿಸಿದ್ರು, 3 ವರ್ಷದಿಂದ ಎಷ್ಟೇ ಪ್ಯಾಲೆಸ್ಟೈನ್ನ ನರಹತ್ಯೆ ಮಾಡಿದರೂ ಸಹ ಅವರು ಒಂದು ದೇಶದ ಒಬ್ಬ ಮುಖ್ಯಸ್ಥನಾಗಿರುವಾಗ, ಪ್ರಧಾನಿಯಾಗಿರುವಾಗ ಅವರ ಒಂದು ಸಾವನ್ನು ಗೌರವಿತವಾಗಿ ನಾವು ನೋಡಬೇಕಾಗುತ್ತೆ. ಆದರೆ ಅವರು ಏನು 9ನೇ ತಾರೀಕು ಸತ್ತೋದ್ರು ಅಂತ ಅಷ್ಟು ಕರಾರುವಕ್ಕಾಗಿ ಹಲವು ನಮ್ಮ ಅಂಶಗಳು ನಮ್ಮ ಮುಂದೆ ಇದ್ದರು, ಇಸ್ರೇಲ್ ಮಾತ್ರ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅಷ್ಟೇ ಅಲ್ಲ, ಒಪ್ಕೊಳ್ಳೋದು ಇರಲಿ, ಅವ್ರು ಬದುಕಿದ್ದಾರೆ ಅಂತ ಒಂದರಿಂದ ಒಂದು ವಿಡಿಯೋಗಳನ್ನ ಜಾರಿ ಮಾಡ್ತಾಯಿದೆ. ಆ ಜಾರಿ ಮಾಡಿರೋ ವಿಡಿಯೋಗಳೇನು, ನೇತನ್ಯಾಹು ಅವರ ಅವ್ರದ್ದೇ ಒಂದು ಅಕೌಂಟಿಂದ ಬಿಡುಗಡೆ ಆಗ್ತಿರೋದು. ಅಂದರೆ ಅದರಲ್ಲೂ ನೇತನ್ಯಾಹು ಅದರಲ್ಲಿ ಆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಬದುಕಿದ್ದೀನಿ ಅಂತ ಜಗತ್ತಿಗೆ ಅವಲತ್ಕೊಳ್ತಾ ಇದ್ದಾರೆ. ನಾನು ಬದುಕಿದ್ದೀನಿ, ನಂಬಿ ಪ್ಲೀಸ್, ನಾನು ಬದುಕಿದ್ದೀನಿ ಅಂತ. ಇಂತಹ ಗತಿ ಯಾರಿಗೂ ಬರಬಾರ್ದು. ಅದು ಒಂದು ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಒಬ್ಬ ನಾಯಕ ನಾನು ಬದುಕಿದ್ದೀನಿ, ಪ್ಲೀಸ್ ನಾನು ಬದುಕಿದ್ದೀನಿ, ನನ್ನ ನಂಬಿ ಅಂತ ಹೇಳುವಂಥ ಹೀನಾಯ ಪರಿಸ್ಥಿತಿಯನ್ನು ಇಸ್ರೇಲ್ ಈಗ ತಂದ್ಕೊಂಡಿದೆ, ನೇತನ್ಯಾಹು ತಂದ್ಕೊಂಡಿದ್ದಾರೆ. ಅಷ್ಟಕ್ಕೂ ನೇತನ್ಯಾಹು ಸತ್ತಿದ್ದಾರೆ ಅಂತ ಅಷ್ಟೊಂದು ಬಲವಾಗಿ ಎಲ್ಲ ಹೇಳೋಕ್ಕೆ ಕಾರಣ ಏನು? ಯಾಕಂದರೆ ಎಷ್ಟೋ ದೇಶದ ಮುಖಂಡರು, ಸುಮಾರು ಜನ ಅದನ್ನು ಪ್ರೂವ್ ಮಾಡೋ ಅಷ್ಟು ಹಂತದಲ್ಲಿವರೆಗೂ ಹೋಗಿ ಹೇಳಿದ್ದಾರೆ. ಅಂದರೆ ಅವ್ರು ಬಿಡುಗಡೆ ಮಾಡಿರೋ ವಿಡಿಯೋಗಳ ಮೂಲಕ ಅದರೆಷ್ಟು ಮಟ್ಟಿಗೆ ಅದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸೃಷ್ಟಿ ಮಾಡಿರೋ ವಿಡಿಯೋಗಳವು, ನೇತನ್ಯಾಹು ಅಲ್ಲ ಅಂತ ಅಷ್ಟು ಬಲವಾಗಿ ಹೇಳ್ತಿರೋದಕ್ಕೆ ಕಾರಣಗಳನ್ನ ನಾನು ಒಂದೊಂದಾಗಿ ಹೇಳ್ತೀನಿ, ಕೇಳಿ. ನೇತನ್ಯಾಹು 9ನೇ ತಾರೀಕು ಸತ್ತು ಹೋದರು ಅಂತ ಒಂದು ಸುದ್ದಿ ಬಂತು. ಆಗಿಂದ 15ನೇ ತಾರೀಕುವರೆಗೂ ನೇತನ್ಯಾಹು ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳಿಲ್ಲ. ಯೂಸುವಲಿ ಇಷ್ಟು ದಿವಸ, ಅಂದರೆ ಇಷ್ಟು ವರ್ಷಗಳ ಕಾಲ ನಡೀತಿದ್ದ ಯುದ್ಧಗಳನ್ನ ನೋಡಿದರೆ, ಆಗಾಗ ನಡೀತಿದ್ದ ಯುದ್ಧಗಳನ್ನ ಅವ್ರ ಮೇಲೆ ಲಾಸ್ಟ್ ಟೈಮು ಇರಾನ್ ಎಲ್ಲ ಬಾಂಬ್ ಹಾಕಿದಾಗ, ಕ್ಷಿಪಣಿ ದಾಳಿ ನಡೆದಾಗ ನೇತನ್ಯಾಹು ಆ ಸ್ಪಾಟಿಗೆ ಹೋಗ್ತಾ ಇದ್ರು, ಅಧಿಕಾರಿಗಳ ಜೊತೆ ಅಂದರೆ ಮಿಲಿಟರಿ ಅಧಿಕಾರಿಗಳ ಜೊತೆ ಹೋಗಿ ಭೇಟಿ ಮಾಡ್ತಾಯಿದ್ರು. ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಎಲ್ಲ ನೋಡ್ತಾಯಿದ್ರು.
ಆದರೆ ಈ ಬಾರಿ ನೇತನ್ಯಾಹು 9ನೇ ತಾರೀಕು ಆದಮೇಲೆ ಸಾರ್ವಜನಿಕವಾಗಿ ಎಲ್ಲೂ ಬಂದೇ ಇಲ್ಲ. ಒಂದು ಸರಿ, ಈ ಬಾರಿ ಥ್ರೆಟ್ ಅಂದರೆ ಅವರಿಗೆ ಒಂದು ಭಯ ಜಾಸ್ತಿ ಇದೆ, ಅದಕ್ಕೆ ಹೊರಗಡೆ ಬಂದರೆ ಎಲ್ಲಿ ಕೊಂದಾಕ್ಬಿಡ್ತಾರೆ ಅಂತ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳೋಣ, ಓಕೆ. ಆದರೆ ಅವರ ಮಗ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯನಾಗಿರ್ತಾನೆ. ಅಂಥ ಒಬ್ಬ ಮಗ 9ನೇ ತಾರೀಕಿಂದ 15ನೇ ತಾರೀಕುವರೆಗೂ 7 ದಿನಗಳ ಕಾಲ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಣ್ಣ ಒಂದು ಯಾವುದೇ ಒಂದು ಇದನ್ನು ಹಾಕಲ್ಲ. ಯಾಕೆ ಅಂದರೆ ಯಹೂದಿಗಳ ಒಂದು ಸತ್ತ ನಂತರ ಒಂದು ಏನು ಕ್ರಿಯಾಕರ್ಮ ಮಾಡ್ತಾರೆ, ಒಂದು ಅವರ ಒಂದು ಏನು ವಿಧಿವಿಧಾನ ಇದೆ, ಅದರ ಪ್ರಕಾರ ವ್ಯಕ್ತಿ ಅಂದರೆ ಇಂಥ ಕುಟುಂಬದ ವ್ಯಕ್ತಿ ಅಥವಾ ಒಬ್ಬ ದೊಡ್ಡ ವ್ಯಕ್ತಿ ಮೃತ ಆದಾಗ, ಸತ್ತೋದಾಗ 7 ದಿನಗಳ ಕಾಲ ಶೋಕಾಚರಣೆ ಮಾಡ್ತಾರೆ. ಮತ್ತು ಅವರ ಆ ಶೋಕಾಚರಣೆಯ ಸಂದರ್ಭದಲ್ಲಿ ನಮ್ಮಲ್ಲಿ 11 ದಿವಸ 13 ದಿವಸ ಎಲ್ಲ ಮಾಡ್ತೀವಲ್ಲ, ಆ ಥರ 7 ದಿವಸದವರೆಗೂ ಅವರು ಯಾವುದೇ ಒಂದು ರೀತಿಯ ಒಂದು ಕ್ರಿಯೆಗಳನ್ನ ಮಾಡಲ್ಲ. ಅಂದರೆ ಈ ಥರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೋಗೋದಾಗಲಿ ಇದು ಮಾಡಲ್ಲ. ಸೊ ಆ ಒಂದು ಪ್ರಕ್ರಿಯೆಯ ಭಾಗವಾಗಿಯೇ ಅವ್ರ ಮಗ ನೇತನ್ಯಾಹು ಮಗ ಆ ರೀತಿ ಸೋಷಿಯಲ್ ಮೀಡಿಯಾದ ದೂರ ಇದ್ದರು ಅಂತ ಹೇಳ್ತಾರೆ. ಸರಿ, ಅದು ಒಂದು ಕಡೆ ಹೇಳೋಣ. ಆಮೇಲೆ ಫಸ್ಟ್ ವಿಡಿಯೋದಲ್ಲಿ ಅವ್ರು ಬಂದು ಹೇಳಿದರು, ಏನು ಈ ಥರ ನಾರ್ಮಲಾಗಿ ಒಂದು ಇದ್ದಿದ್ದು ಅಪ್ಡೇಟ್ ಎಲ್ಲ ಕೊಟ್ಟರು. ಅವ್ರು ಕೊಡ್ತಿರಂಗೆ ಆ ವಿಡಿಯೋ ನೆಕ್ಸ್ಟ್ ಡೇನೇ ಎಲ್ಲ ಕಡೆ ವೈರಲ್ ಆಯಿತು. ಅದು ನೇತನ್ಯಾಹು ಅಲ್ಲ, ಅವರ ಸೃಷ್ಟಿ. ಅಂದರೆ ಏನಕ್ಕೆ ಅಂತ ಅವಾಗ ಕೊಟ್ಟ ಒಂದು ಬಲವಾದ ಕಾರಣ ಅಂದರೆ ಅವರ ಒಂದು ಕೈಯಲ್ಲಿ 6 ಬೆರಳುಗಳು ಕಾಣ್ತಾ ಇದ್ದಾವೆ, ಒಂದು ಕೈಯಲ್ಲಿ 6 ಬೆರಳು ಕಾಣ್ತಾ ಇದ್ದಾವೆ ಅಂತ. ಅದನ್ನು ಸೂಕ್ಷ್ಮವಾಗಿ ಪ್ರವೇಶಿಸಿದವರು ಹೌದು ಅಂತ ಅನಿಸ್ತಾ ಇಲ್ರಿ. ಎಲ್ಲ ಕಡೆ ಹೌದು ಗೊತ್ತಾಯ್ತು, 6 ಬೆರಳು ಹಂಗಂದ್ರೆ ಅದು ನೇತನ್ಯಾಹು, ಯಾಕಂದ್ರೆ ನೇತನ್ಯಾಹು 5 ಬೆರಳಿದೆ, 6 ಬೆರಳಲ್ಲ. ಸೊ ಅದು ಎಷ್ಟರ ಮಟ್ಟಿಗೆ ಪ್ರಪಂಚವನ್ನು ಆರಿಸ್ಕೊಂಡ್ಬಿಡ್ತಂದ್ರೆ ಇಲ್ಲ, ಅದು ಕೆಲವೊಂದ್ಸಲ ಗ್ಲಿಚ್ ಆಗುತ್ತೆ. ಅಂದರೆ ಈ ಸ್ಟುಡಿಯೋದಲ್ಲಿ ಇದು ಮಾಡುವಾಗ ಆ ಬೆಳಕಿನ ಒಂದು ಇದರಿಂದ, ಆ ಒಂದು ಬೇರೆ ಬೇರೆ ಕಾರಣಗಳಿಂದ, ಕ್ಯಾಮ್ರಾ ಆ್ಯಂಗಲ್ ಇರ್ಬೋದು, ಬೆಳಕಿರ್ಬೋದು, ಅದೆಲ್ಲ ಒಂದು ಆ್ಯಂಗಲ್ಗಳಿಂದ ಒಂದು ಇದರಿಂದ ಅದು ಆ ಥರ ಕೆಲವೊಂದ್ಸಲ ಆ ಥರ ಅನಿಸೋದು ಭ್ರಮೆ ಉಂಟು ಮಾಡುತ್ತೆ ಹೊರತು ಆ ಥರ ಇಲ್ಲ ಅಂತ ಅದಕ್ಕೊಂದು ಸಮಜಾಯಿಷಿ ಕೊಡೋಕ್ಕೆ ಟ್ರೈ ಮಾಡಿದರು. ಆದರೆ ಅದು ಆಗಲಿಲ್ಲ. ಅದು ಖಂಡಿತ ಅದು ಅವ್ರ ಕೈಯಲ್ಲಿ 6 ಬೆರಳಿದೆ ಅಂತಲೇ ಎಲ್ಲ ಕಡೆ ಇದು ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಇಸ್ರೇಲಿಗರನ್ನ ಒಂಥರ ಪೇಚಿಗೆ ಸಿಕ್ಸಾಕ್ಬಿಡ್ತು. ಅವ್ರಿಗೆ ಒಂದು ಏನು ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ಬಿಡ್ತು ಅಂತಂದರೆ, ಸ್ವತಃ ನೇತನ್ಯಾಹು ಬದುಕಿದ್ರೆ ಏನು ಮಾಡ್ತಿದ್ರು ಅಂದರೆ ಅದನ್ನು ಅವರು ಮಾಡೋಕ್ಕೆ ಟ್ರೈ ಮಾಡಿದರು. ಸೊ ನಾವಿಲ್ಲಿ ನೇತನ್ಯಾಹು ಬದುಕಿದ್ರೆ ಅವ್ರು ಬಂದರು ಒಂದು ಕಾಫಿ ಶಾಪಲ್ಲಿ, ಜೆರುಸಲೆಮ್ನ ಒಂದು ಕಾಫಿ ಶಾಪಲ್ಲಿ ಬಂದುಬಿಟ್ಟು ಅವರು ಒಂದು ಕೈಯಲ್ಲಿ ಕಾಫಿ ಇಟ್ಕೊಂಡು ಇನ್ನೊಂದು ಇದರಲ್ಲಿ ಬೆಳ್ಳಿಗೆ ಹಂಗೆ ತೋರಿಸ್ತಾ ಹೇಳಿದ್ರು, ನಾನು ಈ ಕಾಫಿಗೋಸ್ಕರ ಸಾಯ್ತಾ ಇದ್ದೀನಿ, ನಿಜ, ನಾನು ಕಾಫಿಗೋಸ್ಕರ ಸಾಯೋಷ್ಟು ನನಗೆ ಇಷ್ಟ ಈ ಕಾಫಿ ಅಂತ ಹೇಳಿದರು. ನಾನು ಸತ್ತಿಲ್ಲ, ಸಾಯೋಷ್ಟು ನನಗೆ ಇಷ್ಟ ಈ ಕಾಫಿ ಅಂದರೆ ಅಂತ ಹೇಳಿದರು. ನೋಡಿ ನನ್ನ ಕೈಲಿ, ಈ ಕೈಲಿ 5 ಬೆರಳಿದೆ, ಕಾಫಿ ಕಪ್ ಈಗ ತೊಗೊಂಡ್ರು, ಈ ಕೈಲಿ 5 ಬೆರಳಿದೆ ಅಂತ ಹೇಳಿದರು. ಸೊ ಅಲ್ಲಿ ನಾನು ಸತ್ತಿಲ್ಲ, ನೋಡಿ ನಾನು ಬದುಕಿದ್ದೀನಿ, ಅಲ್ಲಿ ಹಂಗೆ 6 ಬೆರಳು ಅಂತ ಏನು ತೋರಿಸಿ ನಾನು ಅಂತ ಹೇಳಿದ್ರು, ಅಲ್ಲ, ನಾನು ನಿಜವಾಗ್ಲೂ ನಾನೇ ಅಂತ ಹಿಂಗೆ ಮಾಡಿದ್ರು. ಒಂದು ಸಿಪ್ ಕುಡಿದ್ಬಿಟ್ಟು ಇಟ್ಟರು. ಸೊ ಜಗತ್ ಮತ್ತೆ ನೇತನ್ಯಾಹು ಕಾಫಿ ಶಾಪಲ್ಲಿ ಬಂದರು, ಹೇಳಿಬಿಟ್ರು ಸರಿ. ಆದರೆ ಕಾನ್ಸ್ಪಿರಸಿ ಥಿಯರಿ ಅಂದರೆ ಅವ್ರು ನಿಜವಾಗ್ಲೂ ಇದಾರಾ ಇಲ್ಲ ಅಂತ ಹುಡುಕೋರು ಸುಮ್ಮನೆ ಬಿಟ್ಬಿಡ್ತಾರಾ? ಒಂದೊಂದು ಫ್ರೇಮ್ನು ಸ್ಟಾಪ್ ಮಾಡಿ ಪರಿಶೀಲನೆ ಮಾಡಿದರು ನೆಟ್ಟಿಗರು. ಅದರಲ್ಲಿ ಅವರು ದಿಗ್ಭ್ರಮೆ ಮೂಡಿಸುವಂಥ ಹಲವು ಅಸಾಧ್ಯವಾದಂಥ ಸಂಗತಿಗಳು ಅದರಲ್ಲಿ ಸೇರ್ಕೊಂಡಿದ್ವು. ಏನು ಅಂದರೆ ಅವ್ರು ನೇತನ್ಯಾಹು ಅಲ್ಲ, ಅದು ಸೃಷ್ಟಿ ಅನ್ನೋದಕ್ಕೆ ಸಾಬೀತಾಗುವಂಥ ಪುರಾವೆ ಕೊಡುವಂಥ ಹಲವು ಒಂದು ರೀತಿ ಇದ್ವು. ಏನು ಒಂದು, ಅವರೇನು ಕಾಫಿ ಕಪ್ ಹಿಡಿದಿದ್ರು ಅದು 99% ಫುಲ್ ಇತ್ತು. ಅಂದರೆ ಅವ್ರು ಹಿಂಗೆ ತೊಗೊಂಡ ಹಿಂಗೆ ಮಾಡಿದಾಗ ಎಲ್ಲೂ ಅದು ಒಂದು ಚೂರು ತುಳುಕಲಿಲ್ಲ. ಹೆಂಗೆ ಸಾಧ್ಯ ಅಂತ ಕೇಳಿದ್ರು ನೆಟ್ಟಿಗರು. ಸರಿ, ಕಾಫಿ ಸಿಪ್ ಕುಡಿದ್ರು, ಇಲ್ಲೊಂದು ಸಣ್ಣ ಒಂದು ನೊರೆ ಇರ್ತಲ್ಲ, ಹಾಲಿನ ನೊರೆ, ಅದು ಹಿಂಗೆ ಅಂಟ್ಕೊಂಡಿತ್ತು. ನೆಕ್ಸ್ಟ್ ಫ್ರೇಮಲ್ಲಿ ಆ ನೊರೆ ಇರಲಿಲ್ಲ, ಅಂದರೆ ಇಲ್ಲಿ ಅಂಟಿದ್ದೇನಿದಿತ್ತು ಅದಿರಲಿಲ್ಲ. ಸೊ ಅದು ಹೆಂಗೆ ಮಾಯಕ್ಕೆ ಸಾಧ್ಯ? ಆಮೇಲೆ ಇನ್ನೊಂದು, ನೇತನ್ಯಾಹು ಎಡಚ ಅಂದರೆ ಲೆಫ್ಟಿ. ಯಾವುದೇ ಒಬ್ಬ ಲೆಫ್ಟ್ ಹ್ಯಾಂಡ್ ಇರೋ ಮ್ಯಾನು ಅಂದರೆ ಎಡಚ ವ್ಯಕ್ತಿ ಪ್ರತಿಯೊಂದು ಕೆಲಸವನ್ನು, ಪ್ರತಿಯೊಂದು ಏನೇ ಒಂದು ಶುರು ಮಾಡಬೇಕಂದ್ರೂ ಎಡಗೈಯಿಂದನೇ ಸ್ಟಾರ್ಟ್ ಮಾಡೋದು. ಅದು ಕ್ರಿಕೆಟ್ ಆಡೋ ಬ್ಯಾಟ್ಸ್ಮನ್ ಇರ್ಬೋದು,
ಅಥವಾ ನೀವು ಯಾವುದೇ ಒಂದು ಯಾವುದೇ ಇದು ಇದು ಆಟ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಕೆಲಸ ಮಾಡೋದಿರ್ಬೋದು, ಕಸ ಗುಡಿಸೋರು ಏನಾದರೂ ಕಸ ಗುಡಿಸಿದ್ರೆ ಎಡಗೈಯಿಂದನೇ ಗುಡಿಸ್ತಾರೆ. ಟೆನ್ನಿಸ್ ಆಡುವಾಗ ಎಡಗೈಯಿಂದನೇ ಆಡ್ತಾರೆ. ಎಡಚರು ಪ್ರತಿಯೊಂದನ್ನು ಅವ್ರು ತಿನ್ಬೇಕಂದ್ರೆ ಎಡಗೈಯಿಂದನೇ ತಿಂತಾರೆ, ಕುಡಿಬೇಕಂದ್ರೆ ಎಡಗೈಯಿಂದನೇ ಗ್ಲಾಸನ್ನು ಕುಡಿತಾರೆ. ನಾವು ಬಲಗೈಯಿಂದ ಎಷ್ಟು ಸರಾಗವಾಗಿ ನಾವು ಬಲಗೈ ತೊಗೊಂಡು ಮಾಡ್ತೀವೋ ಹಾಗೆ ಎಡಗೈ ತೊಗೊಂಡು ಮಾಡ್ತಾರೆ. ಇಲ್ಲೇನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ನೇತನ್ಯಾಹು ಅವತ್ತು ಯೂಸ್ ಮಾಡಿದ್ದು ಬಲಗೈ. ಅವರು ಬಲಗೈಯಿಂದ ಕುಡಿದ್ರು ಸಿಪ್ಪು. ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ, ಬಲಗೈಯಿಂದ ಅವರು ಸಿಪ್ಪು ಕುಡಿದ್ರು. ಎಡಚರೆಂದ್ರು ಸಾಧ್ಯನೇ ಇಲ್ಲ ಆ ಥರ ಮಾಡೋದಕ್ಕೆ. ಅವತ್ತು ಮಾಡಿಬಿಟ್ರು, ಸರಿ ಬಿಟ್ಬಿಡೋಣ. ಆದರೆ ಅದೇನು ಹೇಳಿದ್ನಲ್ಲ ಆವಾಗಲೇ, ಇದು ಬಂದು ಒಂದೇ ಸೆಕೆಂಡಲ್ಲಿ ಮಾಯ ಆಗಿದ್ದು. ಮತ್ತು ಆ ಕಾಫಿ ಕಪ್ಪು ಒಂದು ಚೂರು ಅಂದರೆ ಕುಡಿದ ಮೇಲೆ ಒಂದು ಸಿಪ್ ಕುಡಿತಾರೆ, ಒಂದು ಸಿಪ್ ಕುಡಿದ ಮೇಲೆ ಮತ್ತೆ ಹಿಂಗೆ ತೊಗೊಳ್ತಾರೆ, ಅದೆಷ್ಟಿತ್ತು ಅಷ್ಟೇ ಇರುತ್ತೆ. ಒಂದು ಚೂರು ಇಷ್ಟೇ ಅಷ್ಟು ಅದರಲ್ಲಿ ಕಡಿಮೆ ಆಗಿರಲ್ಲ. ಅದು ಹೆಂಗೆ ಸಾಧ್ಯ? ಇವೆಲ್ಲ ಪ್ರಶ್ನೆಗಳು ಮತ್ತೆ ಉಟ್ಕೊಳ್ತು. ಇಸ್ರೇಲಿಗರಿಗೆ ಕೋಪ ನೆತ್ತಿಗಿರ್ಬಿಡ್ತು, ಏನು ನಾವು ಮಾಡಿದ ವಿಡಿಯೋನೆಲ್ಲ ಹಿಂಗೆ ಮಾಡ್ತಾರಲ್ಲ ಅಂತ ಮತ್ತೊಂದು ವಿಡಿಯೋ ಬಿಟ್ಟರು. ಅದು ಅದೊಂದು ಫ್ಯಾಮಿಲಿ ಜೊತೆ ಒಂದಿಬ್ಬರು ಹೆಂಗಸರು ಅವ್ರ ಜೊತೆ ಮಾತಾಡ್ತಾ ನೇತನ್ಯಾಹು ಏನು ಮಾಡ್ತಾರೆ, ಸೊ ಅಲ್ಲಿ ನಾನು ಸತ್ತಿಲ್ಲ ಅಂದರೆ ನಾರ್ಮಲ್ ಆಗಿ ಹೇಳ್ತಾ ಹೋಗಿ ನಾನು ಸತ್ತಿಲ್ಲ ಮಾತಾಡ್ತಾರೆ. ಮಾತಾಡುವಾಗ ಅವರ ಒಂದು ಕೈ ಹಿಂಗೆ ಹೋಗುತ್ತೆ ಮತ್ತು ಹಿಂಗೆ ಬರುತ್ತೆ. ಹಿಂಗೆ ಹೋದ ಕೈ ಇಲ್ಲಿಂದ ಇಲ್ಲಿ ಮೂವ್ ಆಗೋದ್ರೊಳಗಡೆ ಅವ್ರ ಕೈಯಲ್ಲಿ ಒಂದು ಉಂಗುರ ಇರುತ್ತೆ. ಇಲ್ಲಿರೋ ಉಂಗುರ ಹಿಂಗೆ ಮಾಡಿ ಅಷ್ಟು ದೂರ ಹೋದ ಕೂಡಲೇ ಅಲ್ಲಿ ಉಂಗುರ ಇರಲ್ಲ, ಮತ್ತೆ ವಾಪಸ್ ಬರುತ್ತೆ, ಅಲ್ಲಿ ಉಂಗುರ ಇರುತ್ತೆ. ಇದಕ್ಕಿಂತ ಒಂದು ಸಾಕ್ಷಿ ಬೇಕಾ? ಅಂದರೆ ಆ ವಿಡಿಯೋ AI ಅಲ್ಲ ಅನ್ನೋದಕ್ಕೆ, ಹೌದು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಿಲ್ಲ. ಅಂದರೆ ಅವ್ರು ನೇತನ್ಯಾಹು ಅಲ್ಲ ಮತ್ತು ಅದು ಕೃತಕವಾಗಿ ಸೃಷ್ಟಿ ಮಾಡಿರೋ ನೇತನ್ಯಾಹು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪುರಾವೆ ಬೇಕೇ ಆಗಿಲ್ಲ. ಸೊ ಇದಾದಮೇಲೆ ಅವ್ರಿಗೆ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಯಾಕಂದರೆ ಏನಿದು ಹಿಂಗೆ ಕಂಡುಹಿಡಿತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದು ವಿಡಿಯೋ, ಅಂದರೆ ಮೊನ್ನೆ ಬಂದರು ರಾಜಾರೋಷವಾಗಿ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ನಾವೆಲ್ಲ ಪ್ರೆಸ್ ಮೀಟ್ ಅಂದರೆ ಎದುರುಗಡೆ ಕೂಡಿಸ್ಕೊಂಡು ಫಾರಿನ್ ಮೀಡಿಯಾ ಅನ್ನೋದ್ರನ್ನ ಮಾತಾಡ್ತಾನೆ ಅಂತ ಅಂದ್ಕೊಂಡ್ರೆ ಅಲ್ಲ, ಅದು ವರ್ಚುವಲ್ ಪ್ರೆಸ್ ಮೀಟ್. ಅಂದರೆ ಅವರ ಒಂದು ವಿಡಿಯೋನ ಎದುರುಗಡೆ ಅಂದರೆ ಇದು ಮಾಡಿ, ವರ್ಚುವಲ್ ಅಂದರೆ ಗೊತ್ತಲ್ಲ, ದೂರದಿಂದ ಇದು ಮಾಡುವಂಥ ಒಂದು ಪ್ರೆಸ್ ಮೀಟ್. ಸೊ ಇಲ್ಲಿ ನೇತನ್ಯಾಹು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ, ಒಬ್ಬ ಯಾವುದೇ ದೇಶದ ಪ್ರಧಾನಿ ನಾನು ಬದುಕಿದ್ದೀನಿ ಅಂತ ಅವಲತ್ತುಕೊಳ್ಳೋದಿದೆಯಲ್ಲ, ನೀವು ನಂಬಿ ದಯವಿಟ್ಟು ನಂಬಿ ನಾನು ಬದುಕಿದ್ದೀನಿ. ಅದು ಯಾವುದೋ ಒಂದು ಕನ್ನಡದಲ್ಲಿ ತುಂಬ ಹಿಂದೆ ಒಂದು ಸೀರಿಯಲ್ ಬರ್ತಾಯಿತ್ತು, ಅದರಲ್ಲಿ ನಂಬಿ ಅಂತ ಒಂದು ಕಾಮಿಡಿ ಸೀರಿಯಲ್ ಅದು. ಹಾಗೆ ಇವರು ನಾನು ಬದುಕಿದ್ದೀನಿ ಸ್ಟಾರ್ಟ್ ಮಾಡಿದ್ದೆ. ಅವರು ಇದ್ರೆ ನಾನು ನೇತನ್ಯಾಹು ನಾನು ಬದುಕಿದ್ದೀನಿ, ನೀವೆಲ್ಲ ಇದಕ್ಕೆ ಸಾಕ್ಷಿ ಇದ್ದೀರಾ ಅಂತ ಹೇಳಿದರು. ಯಾರಿಗೆ? ಎದುರುಗಡೆ ಇಲ್ಲ ಅವರು ಪ್ರೆಸ್ನವರು, ಎಲ್ಲೋ ದೂರ ಇದ್ದಾರೆ, ಇವ್ರು ಇರೋದು ಒಬ್ಬರೇ. ನಾನು ಬದುಕಿದ್ದೀನಿ ಅದಕ್ಕೆ ನೀವೆಲ್ಲ ಸಾಕ್ಷಿ ಇದ್ದೀರಾ ಅಂತ ಹೇಳಿದರು. ಅವ್ರೇನು ಸಾಕ್ಷಿ ಇದ್ದಾರೆ? ಇದಾಗ ಒಂದೇ ದಿವಸದಲ್ಲಿ ಮತ್ತೆ ಆ ವಿಡಿಯೋನ ಜಾಲಾಡಿದ, ಏನು ಈ ಒಂದು ನೇತನ್ಯಾಹು ಬದುಕಿದ್ದೀರಾ ಇಲ್ಲ ಅಂತ ಒಂದು ಕುತೂಹಲ ಇರೋ ನೆಟ್ಟಿಗರು ಜಾಲಾಡಿದರು. ಅದರಲ್ಲಿ ಮತ್ತೆ ಕಾಣಿಸ್ಕೊಳ್ತು. ಈ ಸಲ ಅಂತರೂ ಮತ್ತೆ ಅದೇ, ಅಂದರೆ ನೇತನ್ಯಾಹುನ ಸತ್ಯನ ಬದುಕಿಸ್ತಾ ಇದ್ರೇನೋ, ಅವರು ಕಷ್ಟಪಟ್ಟು ಮೂಲಕ ಬದುಕಕ್ಕೆ ಟ್ರೈ ಮಾಡ್ತಾರೆ ಅನ್ನೋದಕ್ಕೆ ಇನ್ನೂ ಸಾಕ್ಷಿಯಾಗಿ ಈ ಸಲ ಅವರು ಈ ಥರ ಇಟ್ಕೊಂಡಿರ್ತಾರೆ. ಏನು ಪ್ರೆಸ್ ಮೀಟ್ ಮಾಡ್ಬೇಕು ಈ ಥರ ಇಟ್ಕೊಂಡಿರ್ತಾರೆ ಸುಮ್ಮನೆ. ಅಂದರೆ ಅವ್ರು ಹಿಂಗೆ ಮಾಡಲ್ಲ, ಏನು ಮಾಡಲ್ಲ, ಕೈ ಇಲ್ಲಿ ಏನು ಕೋಟ್ ಹಾಕ್ಕೊಂಡಿರ್ತಾರೆ, ಅದರೊಳಗಡೆಯಿಂದ ವೈಟು ಒಂದಿದು ಏನೋ ಒಳಗಡೆ ಶರ್ಟ್ ಹೊರಗಡೆ ಬರುತ್ತೆ, ನೆಕ್ಸ್ಟ್ ಮತ್ತೆ ಹಂಗೆ ಒಳಗಡೆ ಹೋಗ್ಬಿಡುತ್ತೆ. ಹೆಂಗೆ ಸಾಧ್ಯ? ಅಲ್ಲ, ಆಟೋಮೆಟಿಕ್ಕಾಗಿ ಅಂದರೆ ಏನಾದರೂ ಕೈ ಮೂವ್ಮೆಂಟ್ ಮಾಡಿದ್ರೆ ಒಳಗಡೆ ಶರ್ಟ್ ಹೊರಗಡೆ ಬರ್ಬೋದು, ಇದು ಮಾಡ್ಬೋದು, ಓಕೆ. ಆದರೆ ಏನೂ ಮಾಡ್ದೇನೆ ಇದು ಕೋಟ್ ಒಳಗಡೆ ಇರೋ ಶರ್ಟ್ನ ಒಂದು ಸಣ್ಣ ಭಾಗ ಹೊರಗಡೆ ಬರುತ್ತೆ, ಮತ್ತೆ ಒಳಗಡೆ ಹೋಗುತ್ತೆ. ಇದು ಏನಿಂದ ಸೃಷ್ಟಿ ಮಾಡಿದ ಮಾತ್ರ ಇಂಥ ತಪ್ಪುಗಳು ಆಗಕ್ಕೆ ಸಾಧ್ಯವೇ ಹೊರತು ನಿಜವಾಗ್ಲೂ ನೇತನ್ಯಾಹು ಇದ್ರು ಈ ಥರ ಎಲ್ಲ ಚಮತ್ಕಾರಗಳು ಆಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅವರು ಭದ್ರತಾ ಒಂದು ಸಮಿತಿ ಜೊತೆ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದರು. ಆ ಒಂದು ವಿಡಿಯೋ ಬಂತು. ಆ ವಿಡಿಯೋದಲ್ಲಿ ಕೂತ್ಕೊಂಡಿದ್ರು ಅವರು. ಹಿಂದೆ ಇರೋ ಒಬ್ಬ ವ್ಯಕ್ತಿ ಅವನ್ನ ಸ್ವತಃ ನೇತನ್ಯಾಹು ವರ್ಷದ ಹಿಂದೆ ಅವನ್ನ ತೆಗೆದಾಕ್ಬಿಟ್ಟಿದ್ರು. ಏನು ಸರ್ವಿಸಿಂದ ತೆಗೆದಾಕ್ಬಿಟ್ಟಿದ್ರು ಅವನ ಮೇಲೆ ಕೋಪದಿಂದ. ಅವನು ಅಲ್ಲಿ ಕೂತ್ಕೊಂಡಿದ್ದಾನೆ.
ಏನು ಮಾಡ್ತಾ ಇದ್ದಾನೆ ಅವನಲ್ಲಿ? ಇಲ್ಲದೆ ಅಂದರೆ ಈಗ ಅಧಿಕಾರದಲ್ಲೇ ಇಲ್ಲದೆ ಇರೋ ಮತ್ತು ನೆತನ್ಯಾಹುಗೆ ಅಂದರೆ ಅವ್ರನಿಂದ ತೆಗೆದುಹಾಕಲ್ಪಟ್ಟ ಒಂದು ವ್ಯಕ್ತಿ ಅವ್ರ ಹಿಂದೆ ಕೂತ್ಕೊಳ್ಳೋಕೆ ಅದು ಹೆಂಗೆ ಸಾಧ್ಯ? ಸರಿ, ಆಮೇಲೆ ಅವ್ರ ಎದುರುಗಡೆ ಟೇಬಲಲ್ಲಿ ಕೆಲವೊಂದು ಇದು ಕಾಣ್ತಾ ಇದ್ದಾವೆ. ಮೇಲ್ಗಡೆ ಲೈಟ್ ಇದಾವಲ್ಲ, ಅದ್ರದ್ದು ಇದು ಅಲ್ಲಿ ಕಾಣ್ತಾ ಇದೆ. ಮೇಲ್ಗಡೆ ಲೈಟೆಲ್ಲ ಆನ್ ಆಗಿದ್ದಾವೆ, ಏನೋ ಲೈಟ್ಗಳು. ಕೆಳಗಡೆ ಏನು ಮುಂದ್ಗಡೆ ಟೇಬಲ್ ಇದೆ, ಅದರಲ್ಲಿ ಕಾಣ್ತಿರೋ ಪ್ರತಿಕ್ರಿಯೆ ಏನೋ ಒಂದು ಇದರಲ್ಲಿ ಲೈಟ್ಗಳೆಲ್ಲ ಆಫ್ ಆಗಿದ್ದಾವೆ. ಹೆಂಗೆ ಸಾಧ್ಯ ಸ್ವಾಮಿ? ಹೆಂಗೆ ಸಾಧ್ಯ? ಪ್ರತಿಯೊಂದು ವಿಡಿಯೋದಲ್ಲೂ ಅದ್ಭುತವಾಗಿ ಇಸ್ರೇಲು ತಂತ್ರಜ್ಞಾನದಲ್ಲಿ ಎಲ್ಲ ಇಡೀ ಜಗತ್ತಿನಗಿಂತ ಮುಂದಿದೆ, ಯಾರು ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ಅಂತ ಒಂದು ಏನೋ ಒಂದು ಇದಿದೆ ಅವ್ರಿಗೆ. ಆ ಒಂದು ಹುಚ್ಚಿನಿಂದರೆ ಅಂದರೆ ನಮ್ಮನ್ನು ಬಿಟ್ಟರಿಲ್ಲ ಅನ್ನೋ ಒಂದು ಇದರಿಂದನೇ ಅವರು ಈ ಥರ ಹೇಗಳನ್ನು ಸೃಷ್ಟಿ ಮಾಡ್ತಾ ಇದ್ರೆ ನಮ್ಮನ್ನು ಯಾರು ಅಂದರೆ ನಮ್ಮನ್ನು ಯಾರು ಪ್ರಶ್ನೆ ಮಾಡೋಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿ ನಾವು ಸೃಷ್ಟಿ ಮಾಡ್ತೀವಿ ಅಂತ ಅವ್ರು ಅಂದ್ಕೊಂಡಿದ್ದಾರನು. ಆದರೆ ಪ್ರತಿಯೊಂದು ವಿಡಿಯೋದಲ್ಲೂ ಅವರ ತಪ್ಪುಗಳು ಎದ್ದು ಕಾಣ್ತಾ ಇದ್ದಾವೆ. ಇದ್ರ ನಡುವೆ ಅಲ್ ಜಜೀರಾ ನೆತನ್ಯಾಹು ಏನು ಕೊನೆ ಕ್ಷಣದ ಅಂದರೆ ಅವ್ರೇನು ಕೂತ್ಕೊಂಡಿದ್ರು ಅವರು ಮತ್ತು ಅವರು ಕೆಲವೊಂದು ಏನು ಸಿಬ್ಬಂದಿಗಳು ಆ ಒಂದು ಇದರಲ್ಲಿ ಬಂಕರಲ್ಲಿ ಅದ್ರ ಮೇಲೆ ಇದು ಅಂದರೆ ಕ್ಷಿಪಣಿ ಬಿದ್ದು ಬಾಂಬ್ ಬಿದ್ದಿದ್ದು ಮತ್ತು ಅದು ಕೊಲಾಪ್ಸ್ ಆಗ್ತಾ ಇರೋದು, ಅವ್ರ ಮೇಲೆ ಬೀಳ್ತಾ ಇರೋದು, ಅವೆಲ್ಲ ಬಿದ್ದು ಅವ್ರ ಮೇಲೆ ಬೀಳ್ತಾ ಇರೋದು ಕೊನೆ ಕ್ಷಣದ ವಿಡಿಯೋ, ಅದನ್ನು ಸಹ ಲೀಕ್ ಆಯಿತು. ಅದನ್ನು ಔಟ್ ಆಯಿತು ಆ ವಿಡಿಯೋ. ಸೊ ಎಲ್ಲ ವಿಡಿಯೋಗಳನ್ನ ಎಲ್ಲ ಒಂದು ಇದನ್ನು ನೋಡಿದರೆ ನೆತನ್ಯಾಹು ಬದುಕಿರೋ ಸಾಧ್ಯತೆ ಕೇವಲ 1%. 99% ನೆತನ್ಯಾಹು ಈಗ ಬದುಕಿಲ್ಲ. ಇಲ್ಲಿ ವಿಚಿತ್ರ ನೋಡಿ, ನೆತನ್ಯಾಹು ಬದುಕಿಲ್ಲ ಅನ್ನೋದು ಇಡೀ ಜಗತ್ತು ಅಂದರೆ ಆ ಥರ ಒಂದು ಅವ್ರ ಬಗ್ಗೆ ಹೇಳ್ತಿರುವಾಗ ಇಸ್ರೇಲಿಗರು ಮಾತ್ರ ಇಲ್ಲ ಅವ್ರು ಬದುಕಿದ್ದಾರೆ ಅಂತ ಸಾಸಕ್ಕೆ ಟ್ರೈ ಮಾಡ್ತಾ ಇದೆ. ಆದರೆ ಅದೇ ವಿರುದ್ಧವಾಗಿ ಇರಾನ್ನಲ್ಲಿ ಖಮೇನಿ ಫಸ್ಟ್ ಡೇನೇ ಸತ್ತೋದ್ರು. ಆದರೆ ಅವರು ಸತ್ತೋಗಿದ್ದನ್ನು ಅವರು ಡಿಕ್ಲೇರ್ ಮಾಡಿಬಿಟ್ರು. ಇರಾನಿಗರು ಯಾರನ್ನೂ ಮುಚ್ಚಿಟ್ಕೊಳ್ಳೋದು, ಅಂದರೆ ಸತ್ತೋದ್ರು, ಹೌದು ಸತ್ತೋದ್ರು, ಲಾರಿ ಜಾನಿ ಸತ್ತೋದ್ರು, ಹೌದು ಡಿಕ್ಲೇರ್ ಮಾಡಿದ್ರು, ಲಕ್ಷಾಂತರ ಜನ ಸೇರ್ಕೊಂಡ್ರೆಲ್ಲ ಆಯಿತು. ಆದರೆ ಖಮೇನಿ ಸತ್ತಿದ್ದನ್ನು ಮಾತ್ರ ಅವರೇ ಒಪ್ಕೊಂಡ್ರು. ಜಗತ್ತಿನ ಹಲವರು ಇದು ಇರಾನ್ನ ಒಂದು ಯುದ್ಧ ತಂತ್ರ, ಇರಾನ್ನಲ್ಲಿ ಅಂದರೆ ಖಮೇನಿನ ಅವರು ಗುರಿ ಮಾಡ್ಕೊಂಡಿರೋದ್ರಿಂದ ಖಮೇನಿನ ಉಳಿಸೋದಕ್ಕೆ ಅವರು ಇನ್ನೂ ಬೇಕಂತ ಘೋಷಣೆ ಮಾಡಿದರೆ ಖಮೇನಿ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ. ಅವ್ರ ಹಿಂದೆನೂ ಒಂದು 5-6 ಸಲ ಅವ್ರ ಬಗ್ಗೆ ಅಂದರೆ ಅವರು ಸತ್ತೋಗಿದ್ದಾರೆ ಅಂತ ಬಂದಿತ್ತು, ಆದರೆ ಅವ್ರು ಬದುಕಿದ್ರು. ಹಾಗಾಗಿ ಈ ಸಲನೂ ಅವರು ಸತ್ತಿಲ್ಲ, ಬದುಕಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅಂದರೆ ಜನ ಹೇಳ್ತಾ ಇದ್ದಾರೆ. ಆದರೆ ಇರಾನ್ ಸರ್ಕಾರ ಅವ್ರು ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಜನ ಇವರು ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಇಸ್ರೇಲ್ ಸರ್ಕಾರ ಅವ್ರು ಬದುಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 9ನೇ ತಾರೀಕು ಟ್ರಂಪ್ ಒಂದು ಪ್ರೆಸ್ ಮೀಟಲ್ಲಿ ಮಾತಾಡುವಾಗ ಅವ್ರ ಮುಖ ಯಾವಾಗಲೂ ಇರೋದಕ್ಕಿಂತ ತೀರಾ ಡಲ್ ಆಗ್ಬಿಟ್ಟಿತ್ತು. ಕೆಲವರು ಹೇಳ್ತಾರೆ ಇದಕ್ಕೆ ಕಾರಣ ಅವತ್ತು ನೆತನ್ಯಾಹು ಸತ್ತೋಗಿದ್ದ ಸುದ್ದಿ ಅವರಿಗೆ ತಲುಪಿತ್ತು. ಆ ಒಂದು ಕಾರಣದಿಂದ ಅವ್ರ ಮುಖ ಅಷ್ಟು ಅಂದರೆ ಬಣ್ಣವೇ ಹೊರಟೋಗ್ಬಿಟ್ಟಿತ್ತು ಮುಖದಲ್ಲಿ ಅಂತ. ಇನ್ನೂ ಒಂದು ಅಮೆರಿಕದ ಒಬ್ಬ ವ್ಯಕ್ತಿ ಅಂದರೆ ದೂತನ ಯೂಸ್ ಮಾಡಿಕೊಂಡು ನೆತನ್ಯಾಹು ಬದುಕಿದ್ದಾರೆ ಅಂತ ಹೇಳೋಕ್ಕೂ ಟ್ರೈ ಮಾಡಿದರು. ಅಂದರೆ ಅವ್ರು ಬರ್ತಾರೆ, ಅಮೆರಿಕದ ಒಬ್ಬ ವ್ಯಕ್ತಿ ಬರ್ತಾರೆ, ಇವ್ರ ಜೊತೆ ಇಬ್ಬರು ನೆತನ್ಯಾಹು ಮತ್ತು ವ್ಯಕ್ತಿ ಮಾತಾಡ್ತಾ ಹೋಗ್ತಾರೆ. ಇದೊಂದು ವಿಡಿಯೋ ಜಾರಿ ಮಾಡಿದರು. ಇಲ್ಲಿ ಆ ವ್ಯಕ್ತಿಯ ಏನು ಒಂದು ಇದಿದೆ, ಏನು ಹೈಟ್ ಇದೆ, ವ್ಯಕ್ತಿಯ ಹೈಟು ನೆತನ್ಯಾಹುಕ್ಕಿಂತ ಜಾಸ್ತಿ. ಎಷ್ಟು? ಒಂದು ಅರ್ಧ ಇಂಚು. ಇವರು ನೆತನ್ಯಾಹು 5'9" ಏನೋ ಇದ್ದರೆ ಅವ್ರು 5'9.5" ಏನೋ ಇದೆ, ಅಥವಾ 5'8.5" ನೆತನ್ಯಾಹು ಇದ್ದರೆ 5'9.5" ಅವರಿದ್ದಾರೆ. ಹೀಗಿರುವಾಗ ಆ ಒಂದು ವಿಡಿಯೋದಲ್ಲಿ ಆ ಏನು ಈ ನೆತನ್ಯಾಹುಕ್ಕಿಂತ ಎತ್ತರ ಇರೋ ವ್ಯಕ್ತಿ ಮತ್ತು ಇವ್ರು ಹೋಗುವಾಗ ಆ ವಿಡಿಯೋದಲ್ಲಿ ನೆತನ್ಯಾಹು ಹೈಟೇ ಜಾಸ್ತಿ ಕಾಣ್ತಾ ಇದೆ ಮತ್ತು ಅವ್ರ ಹೈಟು ಕಡಿಮೆ ಕಾಣ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ ನೆಟ್ಟಿಗರು. ಹೇಗೆ ಸಾಧ್ಯ? ಒಬ್ಬ ಎತ್ತರವಿರೋ ವ್ಯಕ್ತಿ ಒಂದೇ ಸಲ ಕುಳ್ಳಕ್ಕೆ ಮತ್ತು ಅವ್ರಿಗಿಂತ ಕಡಿಮೆ ಹೈಟ್ ಇರೋ ವ್ಯಕ್ತಿ ಎತ್ತರ ಹೆಂಗೆ ಸಾಧ್ಯ? ಈ ಯಾವ ಪ್ರಶ್ನೆಗಳಿಗೂ ಇಸ್ರೇಲ್ ಉತ್ತರ ಕೊಡಕ್ಕೆ ಹೋಗ್ತಾ ಇಲ್ಲ. ಆದರೆ ಒಂದು ಮಾತ್ರ ಸಾರಿ ಹೇಳಕ್ಕೆ ಟ್ರೈ ಮಾಡ್ತಾರೆ, ನಾನು ಬದುಕಿದ್ದೀನಿ, ನನ್ನ ನಂಬಿ ನಾ ಬದುಕಿದ್ದೀನಿ ಅಂತ. ನೆತನ್ಯಾಹು ಪಾಪ ದಯನೀಯವಾಗಿ ಚೀರಾಡ್ತಾ ಇದ್ದಾರೆ, ಜಗತ್ತನ್ನು ಒಪ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ.
ಅದ್ರ ಬದಲು ಲಾರಿ ಜಾನಿ ಏನು ಮೊನ್ನೆ ಸತ್ತೋದ್ರು. ಅವ್ರು ಸಾಯಕ್ಕಿಂತ ಒಂದು 2-3 ದಿವಸ ಮುಂಚೆ ಎಲ್ಲ ಲಕ್ಷಾಂತರ ಜನಗಳ ಮಧ್ಯೆ ಬಂದಿದ್ರು ಅವ್ರು ಹೇಳಿದರು, ಹೊಡೆದಾಕ್ಲೆ ಆದರೆ ನಾನು ಬಚ್ಚಿಟ್ಕೊಳ್ಳೋದ ಅಂತ. ಹಾಗೆ ನೆತನ್ಯಾಹು ಏನಾದರೂ ಜನಗಳ ಮಧ್ಯೆ ಬಂದರೆ ಅವ್ರ ಬದುಕಿದ್ದಾರೆ ಅಂತ ನಂಬ್ಕೋಬೋದು. ಆದರೆ ಯಾವಾಗಿನವ್ರು ಬರೀ ವಿಡಿಯೋಗಳನ್ನ ಬಿಡ್ತಾ ಇರ್ತಾರೆ, ಅವರು ಸತ್ತಿರೋದನ್ನ ಇನ್ನೂ ಹೆಚ್ಚಾಗಿ ಅವರೇ ಕನ್ಫರ್ಮ್ ಮಾಡ್ತಾ ಹೋದಂಗೆ ಆಗುತ್ತೆ. ಆಮೇಲೆ ಇನ್ನೊಂದು ನನಗೆ ವಿಚಿತ್ರ ಅನಿಸೋದು, ನಮ್ಮ ದೇಶನೇ ಪ್ರಜಾಪ್ರಭುತ್ವದಲ್ಲಿ ನಾವು ಎಷ್ಟೋ ಸಲ ಏನು ನಮ್ಮ ಪ್ರಧಾನಿ ಮೋದಿಯವರು ಸರ್ವಾಧಿಕಾರಿ ಥರ ಆಡ್ತಾರೆ, ಇದು ಮಾಡ್ತೀವಿ ಅಂದರೆ ಅವರು ಪ್ರತಿಯೊಂದನ್ನು ಪ್ರೆಸ್ನವ್ರನ್ನಾಗಲಿ ಪ್ರತಿಯೊಬ್ಬ ಇವ್ರನ್ನಾಗಲಿ ತಮ್ಮ ವಿರೋಧಿಗಳನ್ನ ತುಳಿಯೋಕೆ ಟ್ರೈ ಮಾಡ್ತಾರೆ ಅಂತ ನಾವು ಹೇಳ್ತಾ ಇರ್ತೀವಿ. ಅಷ್ಟು ಅಸಮಾಧಾನ ಕೆಲವೊಂದ್ಸಲ ನಮಗಾಗುತ್ತೆ. ಹಂಗಿರುವಾಗ ನಮಗೆ ಇಷ್ಟು ಸಣ್ಣ ವಿಷಯಗಳೇ ಇಷ್ಟು ಅಸಮಾಧಾನ ಆಗುವಾಗ ಅಮೇರಿಕಾದಂಥ ದೊಡ್ಡ ದೇಶ ಮತ್ತು ಇಸ್ರೇಲ್ ಅಮೇರಿಕ ಎಲ್ಲ ನಾವು ಏನು ಡೆಮಾಕ್ರಸಿ ನಮ್ಮಲ್ಲಿ ಸರ್ವಾಧಿಕಾರ ಇಲ್ಲ ಅಂತ ಸಾರಿ ಹೇಳ್ತಾರೆ. ಆದರೆ ನೆತನ್ಯಾಹು ವರ್ಷಗಳಿಂದ ದಶಕಗಳಿಂದ ಅವರೇ ಅಲ್ಲಿ ಮಳೆ ಹೊಡ್ಕೊಂಡು ಕೂತಿದ್ದಾರೆ. ವಿರೋಧಿಗಳಿಗೆ ಅಲ್ಲಿ ಸ್ಥಾನನೇ ಇಲ್ಲ. ಅದು ಹೋಗ್ಲಿ, ಈಗೇನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥ ಒಂದು ನಾವು ಪ್ರಜಾಪ್ರಭುತ್ವ ಇರೋ ದೇಶ ಅಂತ ಹೇಳ್ಕೊಳ್ತಾರಲ್ಲ, ಇಂಥ ದೇಶದಲ್ಲಿ ಒಬ್ಬ ಪ್ರಧಾನಿ ಸತ್ತೋದ್ರೆ ಏನು ಅವನು ಚುನಾಯಿತ ಇದಲ್ವಾ, ಸತ್ತೋದ್ರೆ ಅದನ್ನು ಅವನು ಡೈರೆಕ್ಟಾಗಿ ಹೇಳಬೇಕು. ಮೀಡಿಯಾ ಅಂದರೆ ವಿರೋಧ ಪಕ್ಷದವರಾಗಲಿ ಇವರಾಗಲಿ ಇದು ಮಾಡಬೇಕೇನೋ, ಅದನ್ನು ಕ್ವಶನ್ ಮಾಡಬೇಕು. ಅಮೇರಿಕಾದಲ್ಲಿ ಟ್ರಂಪ್ ಮಾಡಿ ಹುಚ್ಚಾಟಕ್ಕೂ ಯಾರು ಪ್ರಶ್ನೆ ಮಾಡ್ತಾಯಿಲ್ಲ. ಅದಂತೂ ದೊಡ್ಡ ಡೆಮಾಕ್ರಸಿ ದೇಶ ಅಂತ ಹೇಳ್ತಾರೆ. ಅಲ್ಲಿ ವಿರೋಧ ಪಕ್ಷದವರು ಮಣ್ಣು ತಿಂತಾ ಇರೋದು ಇವತ್ತಿನವರೆಗೂ. ಅವನು ಅಮೇರಿಕಾದ ಟ್ರಂಪು ಏನಕ್ಕೆ ಯುದ್ಧ ಸ್ಟಾರ್ಟ್ ಮಾಡಿದೆ, ಅದು ಏನಕ್ಕೆ ಇದು ಮಾಡಿದೆ ಅಂತ ಅದು ಇದೇ ಇಲ್ಲ. ಅಂದರೆ ಅದಕ್ಕೊಂದು ಯುದ್ಧಕ್ಕೆ ಒಂದು ಶುರು ಮಾಡೋದಕ್ಕೊಂದು ಕಾರಣ ಇಲ್ಲ, ಮುಂದುವರ್ಸೋದೊಂದು ಕಾರಣ ಇಲ್ಲ, ಒಂದು ಯಾವುದೇ ತಂತ್ರ ಇಲ್ಲ, ಏನಿಲ್ಲ. ಸುಮ್ಮನೆ ಆಗ್ತಾ ಇರೋದು ಅಮೇರಿಕದ ಎಷ್ಟೋ ಲಕ್ಷ ಕೋಟಿ ಲಾಸ್ ಆಗ್ತಾ ಇದೆ. ಅಮೇರಿಕಾ ಫಸ್ಟ್ ಅಂತ ಹೇಳಿದ್ದು ಎಲ್ಲ ಹೊರಟೋಯ್ತದು. ಹಾಗೆ ಅವನು ಅಮೇರಿಕಾದಲ್ಲಿ ಟ್ರಂಪ್ ಹುಚ್ಚಾಟ ಆಡ್ತಿದ್ರು ಅಲ್ಲಿನವ್ರು ಕೇಳ್ತಾ ಇಲ್ಲ. ಇಲ್ಲಿ ನೆತನ್ಯಾಹು ಸತ್ತೋಗಿದ್ದಾನ ಬದುಕೋಗಿದ್ದಾನ ಅಂತ ಇಲ್ಲಿನ ಇಸ್ರೇಲಿನ ಒಂದು ವಿರೋಧ ಪಕ್ಷದವರು ಯಾರು ಮಾತೇ ಆಡ್ತಾ ಇಲ್ಲ. ಅಟ್ಲೀಸ್ಟ್ ಈ ಒಂದು ವಿಷಯದಲ್ಲಿ ಅದ್ರ ವಿರೋಧ ಪಕ್ಷದವರು ಅವನು ಇದು ಮಾಡ್ಬೋದು. ಅದರಲ್ಲೇನು ದೇಶದ ಭದ್ರತೆ ಅವ್ರು ಯಾವುದೇ ಒಂದು ಇದನ್ನು ಅಲ್ಲಿ ಮಿಲಿಟ್ರಿ ಸೆನ್ಸರ್ ಮಾಡದೆ ಹೊರಗಡೆ ಕಳಿಸಲ್ಲ ಅಂತೆ. ಇಷ್ಟರ ಮಟ್ಟಿಗೆ ಒಂದು ಮಿಲಿಟ್ರಿ ಆಡಳಿತ ಇರುವಾಗ ಅದು ಖಂಡಿತ ಪ್ರಜಾಪ್ರಭುತ್ವ ಅಲ್ಲ. ಅದು ಮಿಲಿಟ್ರಿ ದೇಶ ಅಷ್ಟೇ. ಅದು ಮಿಲಿಟ್ರಿ ಆಡಳಿತ ದೇಶ ಅಷ್ಟೇ. ಅದು ಸರ್ವಾಧಿಕಾರಿ ಯಾವುದೇ ಒಂದು ಇರಾನು ಅಷ್ಟೇ. ಇರಾನು ಅದು ಒಂದು ರೀತಿ ಸರ್ವಾಧಿಕಾರಿ. ಎಲ್ಲ ಆ ಗುಂಪು ಏನಿದೆಯಲ್ಲ, ಐಆರ್ಜಿಸಿ ಗುಂಪು, ಅವರು ಅದನ್ನು ಆಳ್ತಾ ಇದ್ದೀನಿ ಯಾರನ್ನ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಹಾಗೆ ಇಲ್ಲಿ ಇಸ್ರೇಲಲ್ಲಿ ಅವರು ಒಂದು ಅಲ್ಲಿನ ವಿರೋಧ ಪಕ್ಷಗಳು ಅವನ ಮೇತನೆ ಭೇಟಿ ಮಾಡ್ತಿರೋ ಒಂದು ಇದಾಗಲಿ, ಅಲ್ಲಿನ ವಿರೋಧ ಪಕ್ಷಗಳು ಮಾತಾಡಿದಾಗಲಿ ನೀವೇನು ನೋಡಿದ್ದೀರಾ? ಇಲ್ಲ. ಅಮೆರಿಕದಲ್ಲೂ ಅಷ್ಟೇ ಟ್ರಂಪ್ ವಿರೋಧ ಪಕ್ಷಗಳು ಟ್ರಂಪ್ನ ಭೇಟಿಯಾಗಿ ಏನು ಮಾಡ್ತಾ ಇದ್ದೀರಾ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಇದು ನೀವು ನಿಮ್ಮ ಮುಚ್ಚಾಟ ನಿಲ್ಲಿಸಿ ಅಂತ ಎಲ್ಲಾದರೂ ಮೇನ್ ಸ್ಟ್ರೀಮಲ್ಲಿ ಬಂದಿದ್ದು ನೀವು ನೋಡಿದ್ದೀರಾ? ಇಲ್ಲ. ಇದನ್ನೆಲ್ಲ ನೋಡಿದರೆ ಪ್ರಜಾಪ್ರಭುತ್ವ ಅಂತ ಏನಾದ್ರು ಉಳ್ಕೊಂಡಿರೋದು ನಮ್ಮ ದೇಶ, ಕೆಲವೊಂದು ದೇಶಗಳದ್ದು ಮಾತ್ರ ಅನಿಸುತ್ತೆ ಹೊರತು ಈ ಚೀನಾ ರಷ್ಯಾದಲ್ಲಿ ಯಾವಾಗಲೂ ಸರ್ವಾಧಿಕಾರಿ ಪ್ರಜಾಪ್ರಭುತ್ವಕ್ಕೆ ಸರ್ವಾಧಿಕಾರಿ ಬಂದ್ಬಿಟ್ಟಿತ್ತು. ಉತ್ತರ ಕೊರಿಯಾ ಅಂತ ಬಿಡಿ, ಅಲ್ಲಿ ಸರ್ವಾಧಿಕಾರಿನೇ. ಅಮೆರಿಕಾದ ಇದು ಪ್ರಜಾಪ್ರಭುತ್ವದ ದೊಡ್ಡ ಇದು ಅಂತ ಹೇಳ್ತಾ ಇದ್ರು. ಆದರೆ ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ಟ್ರಂಪ್ನ ಹುಚ್ಚಾಟ ಮತ್ತು ಇಸ್ರೇಲ್ನ ಪರಿಸ್ಥಿತಿ ಎಲ್ಲ ನೋಡಿದ್ರೆ ಎಲ್ಲ ದೇಶಗಳು ಪ್ರಜಾಪ್ರಭುತ್ವದಿಂದ ದೂರ ಸಾಗ್ತಾ ಇದ್ದಾವೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಟ್ರಂಪ್ಗೂ ನೆತನ್ಯಾಹು ಸತ್ತಿದ್ದು ಗೊತ್ತಿರೋ ಸಾಧ್ಯತೆ ತುಂಬ ಇದೆ. ಆದರೂ ಅವ್ರು ಇದನ್ನು ಹೇಳ್ತಾ ಇಲ್ಲ ಅಂತಂದರೆ, ಒಂದು ವೇಳೆ ಅವ್ರಿಗೆ ಗೊತ್ತಿಲ್ಲದ್ರೆ ಸರಿ ಅಥವಾ ಸತ್ತಿದ್ದು ಗೊತ್ತಿಲ್ಲದ್ರೆ, ಅವ್ರು ಇಷ್ಟು ಕ್ಲೋಸ್ ಇರುವಾಗ, ದಿನ ಅವ್ರ ಜೊತೆ ಮಾತಾಡುವಂಥ ಒಂದು ವ್ಯಕ್ತಿ ನೆತನ್ಯಾಹು ಆಗಿರುವಾಗ ನೆತನ್ಯಾಹು ಬದುಕಿದಾರ ಇಲ್ಲ ಅಂತ ಟ್ರಂಪ್ ಹೇಳ್ಬೋದಾಗಿತ್ತು. ಆದರೆ ಈಗ ಒಂದು 8-10 ದಿವಸದಿಂದ ಟ್ರಂಪ್ ಆ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಸೊ ಅಲ್ಲೇ ಗೊತ್ತಾಗುತ್ತೆ ಟ್ರಂಪ್ಗೂ ಈ ವಿಷಯ ಗೊತ್ತು ಅಂತ. ಆದರೂ ಅವರು ಜಗತ್ತಿಗೆ ಹೇಳ್ತಾ ಇಲ್ಲ ಅಂತಂದರೆ, ಇಲ್ಲಿ ಈ ಏನು ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ಏನೂ ಇಲ್ಲ. ಅವರು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಅವರು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಆದರೆ ಯಾವುದೇ ಒಂದು ಸಾವನ್ನಾಗಲಿ ಬೆಂಕಿಯನ್ನಾಗಲಿ ಹೆಚ್ಚು ದಿವಸ ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಬೆಂಕಿ ಕೆಂಡ ನೀವು ಮುಚ್ಚಿಟ್ಟಿರೋದ್ರಿಂದ ಹೊಗೆ ಬಂದೇ ಬರುತ್ತೆ. ಹಾಗೆ ಸತ್ತಿರೋದು, ಅದು ಇಲ್ಲಿ ಹೆಗ್ಗಣ ಸತ್ತಿದ್ರು ಅದು ವಾಸನೆ ಬರುತ್ತೆ, ನೇತನ ಸತ್ತಿದ್ರು ಕೆಲವು ದಿವಸಗಳಲ್ಲಿ ಅದು ಗೊತ್ತಾಗಲೇಬೇಕು. ಎಷ್ಟು ದಿವಸ ಅಂತ ಮುಚ್ಚಿಡೋಕ್ಕಾಗುತ್ತೆ? ಎಷ್ಟು ದಿವಸ ಅಂತ ಏನಿಂದ ನೀವು ಇದು ಮಾಡೋಕ್ಕಾಗುತ್ತೆ? 1 ತಿಂಗಳು, 2 ತಿಂಗಳು, 1 ವರ್ಷ, ಆಮೇಲೆ ಆದರೂ ಗೊತ್ತಾಗಲೇಬೇಕಲ್ವಾ? ಸೊ ಇದು ನೆತನ್ಯಾಹು ಸತ್ತಿದಾನ ಇಲ್ಲ ಅನ್ನೋದಕ್ಕೆ ನಾನು ಇಷ್ಟು ತಂದ್ಕೊಟ್ಟೆ ಎಕ್ಸ್ಪ್ಲನೇಷನ್. ನಿಮ್ಗೆ ಏನು ಅನಿಸ್ತು? ಒಂದು ವೇಳೆ
ನಿಮಗೆ ಇದರಲ್ಲಿ ನಾನು ಹೇಳಿದ್ರಲ್ಲಿ ಯಾವುದು ಪಾಯಿಂಟು ಅಂದರೆ ನೆತನ್ಯಾಹು ಬದುಕಿದಾನ ಅನಿಸುತ್ತಾ ಸತ್ಯದ ಅನಿಸುತ್ತಾ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿದರೆ ನಾನು ತಿಳ್ಕೊತೀನಿ. ನೋಡ್ತಾ ಇರಿ Simple 7. ನಮಸ್ಕಾರ.